ನಿಲ್ಲಿಸಿದವ್ರಿಗೆ ಶಿಕ್ಷೆ ಆಗಲೇಬೇಕಾಗಿತ್ತು. ಅವ್ರು ಯಾರ? ಈ ಕುಲಕರ್ಣಿ ಹಿಂದಿದ್ದಂಥವ್ರು ಯಾರ? ಅದೇ ಕಾಲಕ್ಕೆ ಮಂದಾರೆ ಅನ್ನೋರು ಹಿಂದಿದ್ದಂಥವ್ರು ಯಾರ? ವಾಗ್ಮರೆ ಮನೀಷಾ ವಾಗ್ಮರೆ ಅವ್ರು ಹಿಂದಿದ್ದಂಥವ್ರು ಯಾರ? ಇವೆಲ್ಲನೂ ಮೇನ್ ಯಾರಾದ್ರೂ ಅವ್ರು ಹಿಡಿಬೇಕಾಗಿದೆ. ಆ ದಿಶೆಯಲ್ಲಿ ಏನಾದರೂ ಹಿಡಿದು ಕೊಡುವಂಥ ಪ್ರಯತ್ನವನ್ನು ಧರ್ಮೇಂದ್ರ ಪ್ರಧಾನ್ ಅವ್ರು ಮಾಡ್ಬೋದಾ? ಅದೇ ಕಾಲಕ್ಕೆ ಮೋದಿ ಅವ್ರು ಮಾಡ್ಬೋದಾ? ಶಾ ಅವರು ಮಾಡ್ಬೋದಾ? ಯಾಕಂದ್ರೆ ಇದು ಓಪನ್ ಆಗಿ ಯುವಕರನ್ನು ಪ್ರಾಮಾಣಿಕ ಹೋರಾಟ ಮಾಡುವಂಥ ಪ್ರತಿಭಾವಂತರನ್ನ ಕೊಲೆ ಮಾಡೋ ಸಂಚಲನದ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತಿನ ವಿರೋಧ ಪಕ್ಷ ಅಷ್ಟೇ ಅಲ್ಲ, ಜನಸಾಮಾನ್ಯರು ಸಹಿತ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ದುಃಖ ಇದಾಗಿದೆ. ತಪ್ಪಿತಸ್ಥರಿಗೆ ಯಾರಾದ್ರೂ ಹಿಂದೆ ದೊಡ್ಡದಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ಇನ್ನು ಮುಂದಿನ ದಿನದಲ್ಲಿ ಆಗಬಾರ್ದು ಅನ್ನುವಂಥದ್ದು. ಈಗೇನೋ ಮಾತಾಡ್ತಾ ಇದ್ದಾರೆ, ಇಲ್ಲ ನಾವಿನ್ನು ಮುಂದಿನ ಸಲದಿಂದ ಈ ಹಂಗೆ ನಾವು ಇದ್ದಂಥವ್ರು ಆನ್ಲೈನ್ ಮೇಲೆ ಮಾಡ್ತೀವಿ ಎಕ್ಸಾಮ್ ಅಂತ ಮಾತಾಡ್ತಾ ಇದ್ದಾರೆ. ಇದನ್ನು ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲರಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇಲ್ಲ ಸಂದರ್ಭದಂಗೆ ಚೇಂಜ್ ಆಗಬೇಕಾಗ್ತದೆ ಅನ್ನೋ ಮಾತು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಆಗೋಲ್ಲೊಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ದುಡ್ಡಿನ ಮುಂದೆ ಏನು ಬೇಕಾದ್ರೂ ನಡೀತದೆ ಈ ದೇಶದಲ್ಲೇ. ಯಾಕಂದ್ರೆ EVMಗಳ ಸಾಕ್ಷ್ಯದ ಇವತ್ತು EVMಗಳನ್ನು ಯಾವ ವಿರೋಧ ಪಕ್ಷ ನಂಬ್ತಾ ಇಲ್ಲ. ಇವತ್ತು BJP ವಿರೋಧ ಪಕ್ಷ ಬರಲಿ, ಅವರೇ EVM ಅನ್ನು ನಂಬೋದಿಲ್ಲ. ಅಂದ್ರೆ ಅಲ್ಲಿ ಏನೋ ಅದ, ಏನೋ ಆಗ್ತದಲ್ಲೇ. ಇಲ್ಲೇ ಇದೇನದಪ್ಪ ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಏನೋ ಅದಪ್ಪ, ಇಲ್ಲೇ ದುಷ್ಟತನ ಅದ, ಅವ್ಯವಹಾರ ನಡೀತಾ ಅನ್ನೋದು ಪಕ್ಕ ಆಗ್ತಾಯಿದೆ. ಅದೇನೋ ಆಗಲಿ, ಈ ಪ್ರದೀಪ್ ಮತ್ತು ಹೃತಿಕ್ ಮಿಶ್ರಾ ಇನ್ನುಳಿದಿಬ್ಬರಿಗೆ ಪ್ರಾಣ ಕಳ್ಕೊಂಡಾರ, ಈ ಹಿಂದೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಾರ, ಅವ್ರಿಗೆಲ್ಲರಿಗೂ ನಿಜವಾಗಿಯೂ ಒಂದು ಏನೋ ನಾವು ತೃಪ್ತಿ ಅಂತ ಮಾನಸಿಕವಾಗಿ ಬಯಸ್ತಾ ಇದ್ವಿ. ಅದು ಸಿಗಬೇಕಾಗಿತ್ತಪ್ಪ ಅಂದ್ರೆ ತಪ್ಪಿತಸ್ಥರು ಯಾರಾದ್ರೆ ಇಲ್ಲಿವ್ರಿಗೆ ಯಾರು ಮಾಡಿದರು ಅವ್ರಿಗೆಲ್ಲರಿಗೂ ಕಠೋರ ಶಿಕ್ಷೆ ಆದಾಗನೇ ಆಗುವಂಥದ್ದು. ಇಲ್ಲೇ ಒಂದು ಪಿಕ್ ಪಾಯಿಂಟ್ ಮಾಡೋ ದೊಡ್ಡ ಅಪರಾಧಿ ಅಲ್ಲ, ಇಲ್ಲಿದ್ದಾರೆ ಅಪರಾಧಿಗಳು. ಅಪರಾಧ ಮಾಡೋ ಮನಸ್ಥಿತಿ ಅವ್ರು ಇಲ್ಲಿದ್ದಾರೆ. ಇದನ್ನು ಹಿಡಿದು ಕೇಳ್ಕೊಳ್ಳೋ ಕೆಲಸ ಮೋದಿಯವರು ಪ್ರಾಮಾಣಿಕವಾಗಿ ಮಾಡಬೇಕಾಗ್ಯದ. ವಿರೋಧ ಪಕ್ಷಗಳು ಸಹಿತ ಪ್ರಾಮಾಣಿಕವಾಗಿ ಇದನ್ನು ಹೊರಗೆ ತರುವಂಥ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಬೇಕಾಗ್ಯದ. ಯಾಕಂದರೆ ಶಿಕ್ಷಣ ಈ ದೇಶದ ಭವಿಷ್ಯ. ಶಿಕ್ಷಣದಲ್ಲಿ ಇಂಥೆಲ್ಲ ಗೋಲ್ಮಾಲ್ ಆಗ್ತಾ ಹೋದ್ರೆ ಯಾರನ್ನು ನಂಬುವುದು ಅಂತ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಹೊಲವೇ ಬೇಲಿಯನ್ನು ಮೇಯ್ದಾಗ ಯಾರಿಗೆ ಹೇಳೋದವಯ್ಯ, ಯಾರಿಗೆ ದೂರೋದಯ್ಯ, ಜರೆ ಹೆತ್ತಿ ಉರಿದ್ರೆ ಯಾರಿಗೆ ಹೇಳೋದಯ್ಯ. ಒಲೆ ಉರಿದ್ರೆ ಕಾಯಿಪಲ್ಯ ಅನ್ನಾಗಿನ್ನ ಮಾಡ್ಕೋಬೋದು, ಇಡೀ ಭೂಮಿಗೆ ಬೆಂಕಿ ಹೆದ್ರಿ ಏನು ಮಾಡೋದು. ಹಂಗಾಗಿದೆ ಇವತ್ತು ಶಿಕ್ಷಣ ವ್ಯವಸ್ಥೆ ಅಲ್ಲ. ಇದಕ್ಕೆ ಮೋದಿಯವರನ್ನು ಪರಿಹಾರ ಹುಡುಕಬೇಕಾಗಿದೆ. ಇದು ಹುಡುಕೋದು ಕೆಲಸ ಮಾಡಲಿ ಅನ್ನೋದು ಎಲ್ಲರ ಒತ್ತಡ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥತೆ ಚಿತ್ರವಿದು ಸತ್ಯ ಕೈಗಂಟೆ ವಂದನೆಗಳು.